ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾದ ಮಾಹಿತಿಯೊಂದಿಗೆ ಆರಂಭ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಹಲವಾರು ಸಂಖ್ಯೆಗಳ ಜನ್ಮ ಸಂಖ್ಯೆಯಲ್ಲಿ ಹುಟ್ಟಿದವರು ತಮ್ಮ ಅದೃಷ್ಟವನ್ನು ಪಡೆಯಲು ಯಾವ ರೀತಿ ಮಾಡಬೇಕೆಂಬುದನ್ನು ಹೇಳಿದ್ದೇವೆ. ಅದೇ ರೀತಿಯಾಗಿ ಮುಂದುವರೆದು ಇವತ್ತಿನ ದಿನ 3, 12, 21, 30 ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ತಮ್ಮ ಜೀವನದಲ್ಲಿ ಅದೃಷ್ಟವನ್ನು ಪಡೆಯಲು, ತಾವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು, ಜೀವನದಲ್ಲಿ ಉನ್ನತಿಯನ್ನು ಸಾಗಬೇಕು ಅಂದರೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಹಳದಿ ಕವಡೆಯನ್ನು ತಮ್ಮ ಪರ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ಉನ್ನತಿಯನ್ನ ಸಾಧಿಸಬಹುದು. ಪ್ರತಿನಿತ್ಯ ಈ ಒಂದು ಹಳದಿ ಕವಡೆಯನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ತಮ್ಮ ಜೀವನದಲ್ಲಿ ತಾವು ಅಂದುಕೊಂಡ ಕನಸುಗಳನ್ನು ನನಸಾಗಿಸಲು ಈ ಒಂದು ಉಪಾಯವನ್ನು ನೀವು ಮಾಡಬಹುದು. ಇದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಿ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅದ್ಭುತ ಚಮತ್ಕಾರಿಯ ಸಂಖ್ಯೆಯ ಬಗ್ಗೆ ತಿಳಿಸಲಿದ್ದೇವೆ. ಹಾಗೂ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ಏಂಜಲ್ ನಂಬರ್ ಬಗ್ಗೆ ತಿಳಿಸಿದ್ದೇವೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ದಯಮಾಡಿ ಒಮ್ಮೆ ಮಿಸ್ ಮಾಡದೆ ಆ ವಿಡಿಯೋವನ್ನು ನೋಡಿ. ಹೌದು, ಆದರೆ ಇವತ್ತಿನ ದಿನ ನಾವು ಅತ್ಯಂತ ಪವಿತ್ರವಾದ ಸಂಖ್ಯೆ, ದೈವಿಕ ಸಂಖ್ಯೆ ಎಂದು ಹೇಳಲ್ಪಡುವ ಹಾಗೂ ನಮ್ಮ ಸುತ್ತ ಹಲವಾರು ವಿಧದಲ್ಲಿ ನಾವು ಈ ಒಂದು ಸಂಖ್ಯೆಯನ್ನು ನೋಡಿರುತ್ತೇವೆ, ಅದನ್ನು ಉಪಯೋಗಿಸಲ್ಪಟ್ಟಿರುತ್ತೇವೆ. ಆದರೆ ಈ ಒಂದು ಸಂಖ್ಯೆಯ ಬಗ್ಗೆ ನೀವು ತಿಳಿದರೆ ಆಶ್ಚರ್ಯ ಪಡುತ್ತೀರಿ. ಏಕೆಂದರೆ ಅಷ್ಟು ಚಮತ್ಕಾರಿಯಾದಂತಹ ಫಲಿತಾಂಶಗಳನ್ನು ನೀಡುವಲ್ಲಿ ಈ ಸಂಖ್ಯೆ ಯಶಸ್ವಿಯಾಗಿದೆ. ಹೌದು, ನಿಮ್ಮಲ್ಲಿ ಶುಕ್ರನ ಹಾಗೂ ಗುರುವಿನ ಆಶೀರ್ವಾದ ಪಡೆಯಬೇಕು ಎಂದಿದ್ದರೆ ಈ ಒಂದು ಸಂಖ್ಯೆಯನ್ನ ಒಮ್ಮೆ ಬಳಸಿ ನೋಡಿ, ಹಾಗೂ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯ ಬಗ್ಗೆ ನೀವೇ ಆಶ್ಚರ್ಯ ಪಡುತ್ತೀರಿ. ಹೌದು, ಜಗತ್ತಿನ ರಕ್ಷಕ ಕರುಣಾಮಯಿ ಭಗವಂತ ಶಿವನ ಸಂಖ್ಯೆ ಈ ಒಂದು ಸಂಖ್ಯೆ. ಹೌದು, ಈ ಒಂದು ಸಂಖ್ಯೆಯನ್ನು ಪುರಾತನ ಕಾಲದಿಂದಲೂ ಹಲವಾರು ವಿಧದಲ್ಲಿ ಬಳಸಲ್ಪಡುತ್ತಾರೆ. ಈ ಒಂದು ಸಂಖ್ಯೆಯನ್ನು ನಿಮ್ಮ ಇಚ್ಛೆ ಪೂರ್ಣಗೊಳ್ಳಲು ಹಾಗೂ ನಿಮ್ಮ ವ್ಯವಹಾರಗಳಲ್ಲಿ ಉನ್ನತಿ ಹಾಗೂ ಪ್ರತಿಷ್ಠೆ ಹೆಚ್ಚಿಸಲು ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಈ ಒಂದು ಸಂಖ್ಯೆಯನ್ನು ಬಳಸಬಹುದು. ಹಾಗೂ ಈ ಒಂದು ಸಂಖ್ಯೆಯ ಬಗ್ಗೆ ನೋಡುವುದಾದರೆ ಅದುವೇ 786 7, 8, 6. ಹೌದು, ನೀವು ಕೇಳಿರಬಹುದು ಈ ಒಂದು ಸಂಖ್ಯೆಯು ಅತ್ಯಂತ ಪವಿತ್ರ ಹಾಗೂ ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸುತ್ತದೆ ಎಂದು. ಸಾಮಾನ್ಯವಾಗಿ ಹಣದ ನೋಟಿನಲ್ಲಿ ಇದ್ದರೆ ಅಥವಾ ಎಲ್ಲಾದರೂ ಈ ಒಂದು ಸಂಖ್ಯೆ ಕಂಡರೆ ಅದನ್ನು ಅದೃಷ್ಟವೆಂದು ಕೂಡ ಭಾವಿಸಲಾಗುತ್ತದೆ. ಹಾಗೂ ನಿಮ್ಮಲ್ಲಿ ಈ ಒಂದು ಸಂಖ್ಯೆಯ ನೋಟನ್ನು ಸಿಕ್ಕರೆ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಇದು ಒಂದು ಅದೃಷ್ಟದ ಸಂಖ್ಯೆಯಾಗಿರುತ್ತದೆ. ಹಾಗೂ ಈ ಒಂದು ಸಂಖ್ಯೆಯನ್ನು ನಾವು ಯಾವ ವಿಧದಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಈ ಸಂಖ್ಯೆಯಲ್ಲಿ ಹಲವಾರು ವಿಧದಲ್ಲಿ ಬಳಸಲ್ಪಡುತ್ತಾರೆ ಹಾಗೂ ಪೂಜ್ಯನೀಯ ಭಾವನೆಯಿಂದ ಈ ಒಂದು ಸಂಖ್ಯೆಯನ್ನು ನೋಡಲ್ಪಡುತ್ತಾರೆ. ಈ ಒಂದು ಸಂಖ್ಯೆಯು ಓಂನ ಒಂದು ಸಂಕೇತವಾಗಿ ಬಳಸಲ್ಪಡುತ್ತಾರೆ. ಜೀವನದಲ್ಲಿ ಹಲವಾರು ವಿಧದಲ್ಲಿ ಕಷ್ಟ ಕಾರ್ಪಣ್ಯಗಳ ಬಳಲುತ್ತಿರುವಂತಹ ವ್ಯಕ್ತಿಯು ಈ ಒಂದು ಸಂಖ್ಯೆಯನ್ನು ನಿರಂತರವಾಗಿ ಬಳಸುವುದರಿಂದ ಆ ಮಹಾದೇವನ ಕೃಪೆಗೆ ಪಾತ್ರರಾಗಬಹುದು. ಜೀವನದಲ್ಲಿ ಇರತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬೇಕು ಅಂದರೆ ಈ ಒಂದು ಸಂಖ್ಯೆಯನ್ನು ನೀವು ಬಳಸಬೇಕು. ಈ ಒಂದು ಸಂಖ್ಯೆಯನ್ನು ಬಳಸಿ ನೋಡಿ. ಹೌದು, ಈ ಒಂದು 786 ಇದರಲ್ಲಿ 7 ಎಂಬುದು ಕೇತುವನ್ನು ಸೂಚಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಆವಿಷ್ಕಾರವನ್ನು ಹಾಗೂ ಇದು ಒಂದು ಹೊಸ ಸಂಶೋಧನೆಯನ್ನು ಮಾಡಲು ಪ್ರೇರೇಪಿಸುತ್ತದೆ. ಹಾಗೂ 8 ಶನಿಯ ಒಂದು ಸಂಖ್ಯೆಯಾಗಿದೆ. ಇದು ಕರ್ಮಫಲದಾತನ ಸಂಖ್ಯೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂಪತ್ತಿನ ಆಗಮನವಾಗುತ್ತದೆ. ಸಂಪತ್ತಿನ ಸಂಖ್ಯೆ ಎಂದು ಕೂಡ ಈ ಒಂದು ಸಂಖ್ಯೆಗೆ ಹೇಳಲಾಗುತ್ತದೆ. ಹಾಗೂ ಸಂಖ್ಯೆ 6 ಇದು ಒಂದು ಶುಕ್ರನ ಸಂಖ್ಯೆ. ಇದು ನಿಮ್ಮಲ್ಲಿ ಧನ, ಸಂಪತ್ತು, ಸಮೃದ್ಧಿ ಹಾಗೂ ಕೀರ್ತಿ, ಐಶ್ವರ್ಯವನ್ನು ಸಾಮಾನ್ಯವಾಗಿ ನೀಡುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಉತ್ತಮ ಧನ ಪ್ರಾಪ್ತಿಯಾಗಬೇಕು ಅಂದರೆ ನೀವು ಈ ಒಂದು ಸಂಖ್ಯೆಗಳನ್ನು ನಿರಂತರವಾಗಿ ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು. ಹಾಗೂ ಇದರ ಬಳಕೆಯಿಂದ ನಿಮ್ಮ ಇಚ್ಛೆ ಅತ್ಯಂತ ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ. ಹಾಗೂ ನೀವು ಅಂದುಕೊಂಡ ಕೆಲಸದಲ್ಲಿ ಜಯವನ್ನು ಪಡೆಯಬೇಕು ಅಂದರೆ ಈ ಒಂದು ಸಂಖ್ಯೆಯನ್ನು ಬಳಸಬಹುದು. ಅಷ್ಟೇ ಅಲ್ಲದೆ 786 ಎಂಬುದರ ಟೋಟಲ್ ನಂಬರ್ 21 ಆಗಿರುತ್ತದೆ. ಹೌದು, ಈ ಒಂದು 21 ಸಂಖ್ಯೆ ಗುರುವಿನ ಒಂದು ಸಂಖ್ಯೆಯಾಗಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಗುರುವಿನ ಆಶೀರ್ವಾದ ನೀವು ಅಂದುಕೊಂಡ ಕೆಲಸದಲ್ಲಿ ಸಾಮಾನ್ಯವಾಗಿ ಜಯವನ್ನು ಸಾಧಿಸುತ್ತೀರಿ. ಈ ಗುರುವಿನ ಆಶೀರ್ವಾದವನ್ನು ಪಡೆಯಬೇಕು ಎಂದರೆ ನೀವು ಈ ಒಂದು 786 ಅನ್ನೋ ಸಂಖ್ಯೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಬಳಸುವುದರಿಂದ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಹಾಗೂ ನೀವು ಗುರಿಯನ್ನು ಮುಟ್ಟಬಹುದು. ಹಾಗೂ ಈ ಒಂದು ಸಂಖ್ಯೆಯು ವಿಷ್ಣು ದೇವರಿಗೂ ಕೂಡ ಸಂಬಂಧಪಟ್ಟಿದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಎಲ್ಲ ಕಾರಣಗಳಿಂದಾಗಿ 786 ಒಂದು ಅದ್ಭುತ ಚಮತ್ಕಾರಿ ಪವಿತ್ರ ಸಂಖ್ಯೆಯಾಗಿರುತ್ತದೆ. ಈ ಒಂದು ಸಂಖ್ಯೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಬಳಸಿದ್ದೇ ಆದಲ್ಲಿ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ಹೊರಬರಬಹುದು. ಆದರೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲು ಈ ಒಂದು ಪವಿತ್ರ ಸಂಖ್ಯೆಯನ್ನು ಬಳಸುವುದರ ಬಗ್ಗೆ ನೋಡಬೇಕು.
ಹೌದು, ಈ ಒಂದು ಸಂಖ್ಯೆಯನ್ನು ಯಾವ ರೀತಿ ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಇದನ್ನು ನೀವು ನಿಮ್ಮ ಒಂದು ಬಿಳಿ ಪೇಪರ್‌ನಲ್ಲಿ ಅರಿಶಿಣದಿಂದ ಬರೆದು ನಿಮ್ಮ ಪರ್ಸಿನಲ್ಲಿ ಇಡಿ ಅಥವಾ ನಿಮ್ಮ ಹಣವಿಡುವ ಜಾಗದಲ್ಲಿ ಇಟ್ಟು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಣದ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ. ಮಹಾಲಕ್ಷ್ಮಿಯ ದೇವಿಯ ಕೃಪೆಯು ನಿಮ್ಮ ಮೇಲೆ ಸದಾ ಇರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಪೇಪರ್‌ನಲ್ಲಿ ಬರೆದು ದೇವರ ಮನೆಯ ಗೋಡೆಗೆ ಅಂಟಿಸಿ ಪ್ರತಿನಿತ್ಯ ಹೇಳುವುದರಿಂದ, ಪ್ರಾರ್ಥಿಸಿಕೊಳ್ಳುವುದರಿಂದ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಶುಕ್ರನ ಹಾಗೂ ಗುರುವಿನ ಆಶೀರ್ವಾದ ಪಡೆಯಬೇಕು ಎಂದಿದ್ದರೆ ಪ್ರತಿನಿತ್ಯ ಈ ಒಂದು ಸಂಖ್ಯೆಯನ್ನು ನೀವು ಹೇಳಿ ಪಠಿಸುತ್ತಾ ಬಂದಲ್ಲಿ ನಿಮ್ಮ ಇಚ್ಛೆಗಳು, ನಿಮ್ಮ ಪ್ರಾರ್ಥನೆಗಳು ಅತ್ಯಂತ ಶೀಘ್ರವಾಗಿ ನೆರವೇರುತ್ತದೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಸಂಪತ್ತು ಹೆಚ್ಚಾಗುತ್ತಾ ಹೋಗುತ್ತದೆ. ನೀವು ಕಂಡ ಕನಸುಗಳು ನನಸಾಗಿಸಲು ಈ ಒಂದು ಸಂಖ್ಯೆಯು ಅಂದರೆ ಪವಿತ್ರ ಸಂಖ್ಯೆಯಾಗಿರುವಂತಹ ಸಾಕ್ಷಾತ್ ಪರಶಿವನ ಸಂಖ್ಯೆಯಾಗಿರುವಂತಹ ಈ ಒಂದು ಸಂಖ್ಯೆಯನ್ನು ಒಮ್ಮೆ ಬಳಸಿ ನೋಡಿ. ಈ ಒಂದು ಸಂಖ್ಯೆಯನ್ನು ಬಳಸುವುದರಿಂದ ಸಾಕ್ಷಾತ್ ಪರಶಿವನ ಆಶೀರ್ವಾದ ನಿಮಗೆ ಸಿಗಲಿದೆ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳಿಂದ ಹೊರಬರಲು ಈ ಒಂದು ಸಂಖ್ಯೆಯು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.